ಲೆಕ್ಕಾಚಾರಿ ಈ ಹೆಣ ಏನೈತ್ಲೆ ಹೊಳ್ಯಾಗ ಹೋಗಿ ಅದನ್ನೆಲ್ಲಾ ಮುಗಿಸಿ ಯಾರಿಗೂ ಗೊತ್ತಾಗಬಾರ್ದು. ಮೊದ್ಲ ಎಲೆಕ್ಷನ್ ಬಂದಾವ್, ಒಟ್ಟ ಯಾರಿಗ ಏನ್ ಗೊತ್ತಾಗಲ್ದಂಗ ಅದನ್ನ ಮುಗಿಸಿ ಬಂದ್ಬಿಡು. ಸ್ವಾತಿ, ಹಾ ರೀ. ಸ್ವಲ್ಪ ಮನಿ ಕಡೆ ಹುಡುಗರು ನೋಡ್ಕೊ, ಸ್ವಲ್ಪ ಸಾಲಿ ಅವ್ರ ಕಳ್ಸ. ಹಾ ರೀ, ಹೋಗ್ಬರ್ರಿ. ಹಾ ಸ್ವಾತಿ, ಸ್ವಲ್ಪ ಹುಷಾರ್ ಮನಿ ಕಡೆ. ನಾ ಸ್ವಲ್ಪ ಹೋಗಿ ಬರ್ತೇನೆ. ಹಾ, ಹೋಗ್ಬರ್ರಿ. ಹುಡುಗ ಒಂದು ಶಾಲೆಗೆ ಭಾಳ ಟೈಮ್ ಆಗೈತಿ. ಅವನು ಶಾಲೆಗೆ ಕಳಿಸ್ಬೇಕ. ಇವೊಬ್ಬ ಬುಕ್ ಹಾಕೊಂತ ಕುಂತ ನೋಡಿ. ಇನ್ನ ಶಾಲೆಗೆ ಹೋಗೋ ಟೈಮ್ ಆಗ ಗೊತ್ತಿಲ್ಲ ಇವಂಗ. ಏನ್ ಮಾಡತ್ತಿ? ನಿಮ್ಮಪ್ಪ ಮತ್ ಬರ್ತಾನ, ಈಗ ಬೈತಾನ ನನಗ್ ಶಾಲೆ ಕಳಿಸಿಲ್ಲ ನಾ ಹುಡುಗ ಅಂತ ಹೇಳಿ. ಗೊತ್ತಾಗಲ್ಲ ಶಾಲೆಗೆ ಜಲ್ದಿ ಹೋಗ್ಬೇಕಾ ಅನ್ನೋದ. ಹಾಕೋ ಬ್ಯಾಗ್. ಅವಂತ್ರ ಶಾಲೆ ಕಲಿಯಂಗಿಲ್ಲ, ನೀನಾರ ಶಾಲೆ ಕಲಿಬೇಕಲ್ಲ. ಶಾಲಿ ಕಳತ್ತೆ ದೌಡ್ ಬಾ ಮನೆಗೆ. ಅಲ್ಲಿ ಹುಡುಗರ ಜೊತೆ ನಿಂದ್ರಾಕ್ ಹೋಗ್ಬೇಡ. ಹಾ ಹೇಳ್ರಿ ಮಾವರ. ಏನ್ರಿ ಹೇಳಿ ಅಂದ್ರ ನಾ ಕೇಳಿದ ಕರೆ ಏನ್ರಿ? ಏನ್ರಿ ಅದು? ನನ್ನ ಮಗಳನ್ನ ಹೊಲ ದುಡ್ಸೋಲತ್ತೈತ್ ನಿನಗ ಬರಬರಿ ಅನಸ್ತೈತೇನೆ ಅದ? ಅದ್ರಾಗೇನೈತ್ರಿ, ಹೊಲಕ್ ಹೋಗೋನತ್ತಾನೆ ಕರ್ಕೊಂಡ್ ಹೋಗಿನ. ಏನ್ ತಪ್ಪೇನೈತ್ರಿ? ನನ್ ಗೊತ್ತಿತ್ತು ಗಿಳಿಯೋದ ಗಿಡವಿನ ಕೈಯಾಗ ಕೊಟ್ರ ಹಿಂಗ ಹಾಕತ್ತ ಹೇಳಿ ನನ್ನ ಮಗಳು ಇಷ್ಟಪಟ್ಟು ಕಾರಣ ಕೈ ನಿನ್ ಕೊಟ್ಟೆನ. ಇಲ್ರಿ ಮಾವರ, ನಾವಿಬ್ರು ಗಂಡ ಅಂತ ಚಂದ ಇರ್ಬೇಕಾದ್ರ ನೀವ್ಯಾಕೆ ಇಷ್ಟ ಒದಾಡತ್ತೀರಿ? ನಾವಿಬ್ರು ಚಲೋ ಅದೀವಲ್ರಿ. ನನ್ನ ಮಗಳನ್ನ ಕೊಡ್ಬೇಕಾದ್ರ ಮಾತ್ ಮಾಡೇ ಕೊಟ್ಟ ನಿನಗ. ಎಳ್ಳನ್ ಕಾಲ್ ಬಿಸಿಲಾಗ ಇಡಬಾರ್ದತ್ತೆ, ನೀನು ಮಾಡಿಕೊಟ್ಟತ್ತೆ ಅರೋಯ್ತೆ ನಿನಗ. ಈಗೊಮ್ಮೆ ಸುದ್ದಿ ಬಂದತ್ತೆ, ಇನ್ನೊಮ್ಮೆ ಸುದ್ದಿ ಬತ್ತಂದ್ರ ನನ್ನ ಮಗಳನ್ನ ಹೊಲ್ದಾಗ ದುಡಿಸ್ತೈತೆ ಅನ್ನೋದ. ನನ್ನ ಮಗಳನ್ನ ತಂದ ನಾ ಮನ್ಯಾಗ ಇಡ್ತಾನ. ಊರ್ ಮಂದಿ ಏನತ್ತಾರ ಅನ್ಕೋಲಿ, ಅದಕ್ಕೆ ರೆಡಿದನ. ಸರಿ ಮಾವರ, ಆಯ್ತ್ರಿ. ಮಾವಂದ್ರೆ ಹೆಣ್ ಕೊಟ್ಟು ಕಣ್ತರ ಇರ್ಬೇಕ. ಅವನಾಗ ಹಿಂಗ ಜೀವ ತಿನ್ಕರ ಇರಬಾರ್ದ. ಏನೋ ಸಾವುಕಾರದಾರ ಅಂತೇಳಿ ಅಹಂಕಾರ ತೋರಿಸ್ಬಾರ್ದು. ಏನು ಒಮ್ಮೆನ್ ಭೂಮಿಯನ್ ಮ್ಯಾಗಿನ ತೆಳಗ್ ಬಿದ್ದಿಲ್ಲ ಇವ್ರದ. ಇವರು ದುಡ್ದ ತಗೊಂಡಿರ್ಬೇಕಲ್ಲ. ನನಗೂ ಐತಿ ಛಲ, ಹಠ ಐತಿ, ಬಲ ಐತಿ, ಶಕ್ತಿ ಐತಿ, ದುಡ್ಡು ತಿಂತೀನಿ ಅಂತೇಳಿ. ನಿಂದಿಲ್ಲ ನಾನು ತಗೋತೀನಿ ನಾನು. ಇವ್ರ ಮಗಳಿಗೆ ನಾ ಏನು ಮುಳ್ಳಾಗ ನಡೆಸ್ತಾ ಇಲ್ಲ, ಭಾರ ಅಂತಾರ ನೋಡತ್ತೇನೆ ನಾನು. ನಾವಿಬ್ರು ಗಂಡ ಅಲ್ಲಿ ಚಲೋ ಇರ್ಬೇಕಾದ್ರೆ ಇವ್ರದೇನೇನೋ ಹೇಳ್ದತ್ತ, ವಾರ್ನಿಂಗ್ ಮಾಡ್ದತ್ತ. ಬರೇ ಇದ. ಬಂದೇನ್ಪ ರಾಜ್ಕುಮಾರ? ಶಾಲಿ ಬಿಡ್ತಾ ನಡಿ, ಕೈಕಾಲ್ ಮುಖ ತಕೊಂಡ್ ಒಳಗ ಊಟ ಮಾಡ. ಸಂಜೆ ಬಂದೇನ? ಬಂದ ನೋಡ್ರಿ, ಬುಕ್ ಹಿಡ್ಕೊಂಡ್ ಕುಂತಾನ. ಅಪ್ಪು ಸರ್ ಏನ ಹೇಳ್ಕೊಟ್ರೆ? ಎಲ್ಲ ಕಳಿಸ್ಕೊತಾರ. ಯಾಕ್ರಿ ಇಷ್ಟಾಕ್ ಮುಖ ಸಣ್ಣನ್ ಮಾಡಿದ್ರಿ ಅವ್ನ ಮಾತ್ ಕೇಳಿ? ಹಂಗಲ್ಲ ಸಾತಿ, ಇವರು ಸಾಲಿ ಕಲ್ಸಾತೀವ, ಅವರ ಸಾಲಿನ ಕಲ್ತಿಲ್ಲ, ಕಲ್ಯಾಕ ಬ್ಯಾಡತಾನ. ಎತ್ತಿ ನೀರ್ ಕುಡ್ಸ್ ಬಂದಿ? ಯಾಕವ ನಾನ್ ಮುಖ ನೋಡಾಕತಿ? ಹಂಗೇನಿಲ್ಪ, ನಿಮ್ ತಮ್ಮ ಶಾಲಿಗೆ ಹೋಗ್ಕನ್ಲ, ಮತ್ ನಿನಗೂ ಶಾಲಿಗೆ ಹೋಗೋ ಮನಸ್ಸೈತ್ಪಾ? ಅವ ನನಗ ಸಾಲಿ ಹೋಗೋದ್ ಮನಸ್ಸಿಲ್ಲ. ನಮ್ ತಮ್ಮ ಕೈಲಾಗ ನನಗ್ ಸಾಕಲ್ಲ.
ನಾ ರೈತ ಆಗುದು ಆಸೆ ಐತ್ ನನಗ. ರೈತ ಆಗ್ತಿಪ್ಪ ನೀನ? ನೋಡ್ರಿ ಮಗ ರೈತ ಆಗ್ತಾನಂತ, ತಮ್ಮ ಕಲಿಯಾತನೆಲ್ಲ ಕಲೀಲಿ ಅಂತ ನಾವು ರೈತ ಆಗ್ತಾನಂತ ನನ್ ಮಗ. ಸಮೂ ನೀವ್ ಯಾಕೆ ಹೋಗಲ್ವ? ನನಗೈತ್ಲ್ಯಾ ಸಾಲಿ ಹೋಗುದ್ ಮನಸ್ಸಿಲ್ಲ. ನಮ್ ತಮ್ಮ ಕಲಿಯಾತ ನನಗ್ ಸಾಕ್ಲ. ಅಣ್ಣ ನೀ ರೈತ ಆಗು, ನಾ ನೌಕರಿ ಹಿಡಿದ ಪೊಲೀಸ್ ಹಾಕೋಣ. ನೋಡ್ರಿ ನಮ್ಮ ಮಕ್ಕಳು ಎಷ್ಟು ಶಾಣೆ ಅದಾರ. ನನ್ನ ಮಗಳ ಹೊಲ ದುಡ್ಸೋಲತ್ತೈತಿ ನಿನಗ ಬರೋಬರಿ ಅನಿಸ್ತೈತೆ ಅದ. ನನ್ನ ಗೊತ್ತಿರ್ತ ಗಿಳಿಯೋದ ಗಿಡಗನ ಕೈ ಕೊಟ್ರ ಹಿಂಗ ಆಕತ್ತ ಹೇಳಿ ನನ್ನ ಮಗಳನ್ನ ತಂದ ನಾ ಮನ್ಯಾಗ ಇಡ್ತಾನ. ಏನ್ ಮಾಡಾಕುಂತೀರಿ? ಸಾಲ ತಕೋಬೇಕನ್ನತ್ತೇನ ಸಾವ್ಕಾರ್ ಕಡೆ. ಸಾಲ ತಗೋಬೇಕನ್ನತ್ತೀರಿ? ಸಾಲದೇನು ಮಾಡ್ಕೊಳಕ್ ಹೋಗ್ಬೇಡ್ರಿ ನೀವು. ಸಾಲ ನಮ್ಗ ಮೊದ್ಲು ಬೇಡ. ಅಂದ್ರೆ ತಲೆ ತಗೊಂಡ್ಬಿಟ್ಟು ಅಂದಂಗಾತ. ನಾನು ಬಡತನದಾಗ ಇರ್ಬೇಕ, ನನ್ನ ಮಕ್ಕಳು ಬಡತನದಾಗ ಇರ್ಬೇಕ, ಒಟ್ಟು 7 ಜನಕ್ಕೆ ಬಡತನ ಇರ್ಬೇಕು ನನಗೆ. ಸಾಲ ತಕೋತೇನ ಏನೋ 2-3 ಎಕರೆ ಹೊಲ ಮಾಡ್ಕೋತೇನ. 3 ಎಕರೆದಾಗ ಏನ್ ನಡ್ತಿದ್ ನಮ್ದು? ದುಡಿಯವ ನಾನು, ಮುಟ್ಸಾವ ನಾನ. ಪ್ಯಾಂತಿಗೆ ಏನೋ ಒಂದ್ ಮಾತು ಹೇಳ್ಬೇಕಂದ್ರೆ ಹೇಳ್ರೆ ಅಡ್ಡ ಬರ್ತೀನಿ ನನಗ. ಯಾ ಹೆಂಡತಿನೋ ಗಂಡ ಕೆಟ್ಟದಾಗ್ಲಿ ಅಂತ ಹೇಳಿ ಬಯಸೋದಿಲ್ಲ. ಆದ್ರ ಸಾಲ ಮಾಡಿ ಮಾಡುವಂತದ್ ಏನ್ ಇಲ್ಲಲ್ಲ, ದುಡ್ದೂ ಮಾಡ್ಕೋಬಹುದು. ಆದ್ರ ಹಿರಿಯರ ಒಂದ್ ಮಾತು ಹೇಳ್ಯಾರಿ, ಹಾಸಿಗಿದ್ದಷ್ಟ ಕಾಲ್ ಚಾಚ್ಬೇಕಂತ ಹೇಳಿ. ಆ ಮಾತ್ ನಿಮ್ಗೆ ನೆನಪಿರ್ಲಿ. ನನಗ್ ಬುದ್ಧಿ ಮಾತು ಹೇಳಕ್ ಬರಬೇಡ, ಗೊತ್ತೈತಳ ಹೋಗ. ಅಡಿಯಲ್ಲಿ ಸಾವ್ಕಾರ ಅಂತೇಳಿ ನೀಗ್ಲಿಕ್ಕೆ ಅಂದ್ರ ಹರಿಲಕ್ ತಗೋತೇನ್ ರೊಕ್ಕ. ಬಾ ಅಲ್ಲಿ ಬಿಡ್ರಿ ಸಾವ್ಕಾರ, ಬಾ ಬಾ ಬಿಡ್ತೀನಿ ಬಾ ಮಗನ ಅಲ್ಲಿ ಐತಿ. ಬಿಡ್ರಿ ಸಾವ್ಕಾರ, ಐತ್ ನಡಿಯಲ್ಲ ಸಾವ್ಕಾರ ಅಂತೇಳಿ. ಬಿಡ್ರಿ ಸಾವ್ಕಾರ. ಅಲ್ಲಿ ಹೇಳಾಕ್ತಿ ಬಾ ಸಾವ್ಕಾರ ಅಂತೇಳಿ. ನನಗೇನ್ ಹೇಳ್ತಿ? ಬಾ ಸಾವ್ಕಾರ ಸಾವ್ಕಾರ ಇವನು ನೋಡ್ರಿ ಮೊನ್ನೆ 2 ಲಕ್ಷ ರೂಪಾಯಿ ಅದಾವ. ಬಡ್ಡಿನೂ ಇಲ್ಲ ಗಂಟು ಇಲ್ಲ, ಈಗ ಸಿಕ್ಕೇನ್ರಿ ಹಡ್ಸಿ ಮಗ. ಸಾವ್ಕಾರ ನನ್ ಬಿಡ್ರಿ ಸಾವ್ಕಾರ. ಸಾವ್ಕಾರ ನೀವು ಕೊಡೋದು 2 ಲಕ್ಷ ಕೊಡ್ರಿ, 1 ಲಕ್ಷ ರೂಪಾಯಿ ಬಡ್ಡಿನೇ ಆಗೈತ್ರಿ. ಹ್ಯಾಂಗ ಕೊಡ್ಬೋದ್ರಿ? ನಿಮ್ ಕೈ ಮುಗ್ತೀನ್ರಿ, ನನ್ ಬಿಡ್ರಿ ಸಾವ್ಕಾರ. ಗೋಸ್ಡಿಕೆ ಇನ್ನು ಕೈಲಿ ನೀಗ್ತಿದ್ರ ತಗೋಬೇಕು, ಇಲ್ಲಾಂದ್ರೆ ಮುಚ್ಕೊಂಡ್ ಇರ್ಬೇಕು. ತಗೋತ್ನ್ಯಾಗ ಎಷ್ಟು ಬಂದ್ ಮಾತು ಹೇಳ್ತಿ, ಕುಡತ್ನ್ಯಾಗ ಕೈ ಏನು ಕುಂಡಿಂದ ಹೋಗಿರ್ತಾವನ. ನಿನ್ನಂತವ್ರು ನೀರ ತಗೋಬೇಕು, ಇಲ್ಲಾಂದ್ರೆ ತಗೋಬಾರ್ದ. ಮಲ್ಕರ ಏನು ಮಾಡ್ಬೇಡ್ರಿ ಸಾವ್ಕಾರ, ಏನು ಮಾಡ್ಬೇಡ್ರಿ, ಏನು ಮಾಡ್ಬೇಡ್ರಿ ಸಾವ್ಕಾರ, ಏನು ಮಾಡ್ಬೇಡ್ರಿ ಬ್ಯಾಡ್ರಿ. ಅಪ್ಪು ಇಲ್ಲೇ ಸಾವ್ಕಾರ ಬಳಿ ಹೋಗೋಣ, ಸ್ವಲ್ಪ ಗಪ್ಪ. ಅಪ್ಪು ನೀ ಇಲ್ಲೇನಿದ್ರ? ಸಾವ್ಕಾರ 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 ಶಿವಣ್ಣ ಬಂದ್ರಿ? ಅವನ ಮ್ಯಾಗ ತರಿಸ್ಬೇಡ, ಅಲ್ಲೇ ನಿಂದ್ರಸ್. ಶಿವಣ್ಣ ಸಾವ್ಕಾರಿಗೆ ಭೇಟಿ ಆಗೋದತ್ರಿ. ಏನ್ ಕೆಲಸ ಇತ್ತೇನ? ಹ್ಞೂ ರೀ ಸಾವ್ಕಾರ, ಶಿವಣ್ಣ ಬಂದ ನಿಮಗೂ ಬಾತ್. ಲೆಕ್ಕಾಚಾರ ಇದನ್ ಸರಿಸ್ಬಿಡು. ನಮಸ್ಕಾರ ಸಾವ್ಕಾರ. ನಮಸ್ಕಾರಪ್ಪ, ನಮಸ್ಕಾರ.
ಬಾಳ ದೂರ ಬಂದಿಲ್ಲ. ನಿಮ್ ಕಡೆ ಕೆಲಸ ಇತ್ತು ಸಾವುಕಾರ ಸ್ವಲ್ಪ. ಏನ್ ಶಿವ ಅಂತ ಕೆಲಸ? ಸ್ವಲ್ಪ ರೊಕ್ಕ ಬೇಕಾಗಿದ್ರಿ. ಮ್ಯಾಗ್ರೆ ಬಾರೋ ಶಿವು. ಆಯ್ತ್ರಿ ಸಾವುಕಾರ. ಸಂಜು ಬಾಬಾ ಕಡೆ ಬಾಬಾ. ಸ್ವಲ್ಪನು ಪದ ತೆಗೆದು ಹಾಕ. ನಿನ್ಗೆ ಎಷ್ಟ್ ಬೇಕು ಹೇಳ, ನಾ ಕೊಡ್ತೇನೆ. ಯಾಕೆ ಹೇಳ? ರಗಡ್ ಮಂದಿ ಕೊಟ್ಟನ 10 ಲಕ್ಷ 20 ಲಕ್ಷ ಬಾಳ ಕೊಟ್ಟನ. ಲೆಕ್ಕನ ಇಲ್ಲ. ಇವತ್ತು ಕೊಡ್ತನು, ನಾಳೆ ಕೊಡ್ತನು, ಬರೇ ಇದ್ದ ಹೇಳ್ತಾರ. ಆಪ ಹುಟ್ಟಿದಾವ್ ನೀವ್ ಒಬ್ಬ ನೋಡ. ಬಡ್ಡಿ ಗಂಟ ಕೊಡಾವ್ ಕರೆಕ್ಟ್ ನೀವ್ ಒಬ್ನ. ಶಿವು, ನೀ ಕೊಟ್ಟ ಮಾತ ತಪ್ಪಂಗಿಲ್ಲ. ಎಷ್ಟ್ ಬೇಕು ಹೇಳ, ನಾ ಕೊಡ್ತೇನೆ. 5 ಲಕ್ಷ ಸಾಕ್ರಿ ಸಾವುಕಾರ. ಲೆಕ್ಕಾಚಾರ ಒಳಗ್ ಹೋಗಿ ಅಲ್ಲಿ ಟೇಬಲ್ ಮೇಲೆ 19 ನಂಬರ್ ಚಾವಿ ಐತಿ. 2 ನಂಬರ್ ಟೇಜ್ರಿ ಹೋಗಿ ಕಿಸಿಂದ 5 ಲಕ್ಷ ರೂಪಾಯಿ ತಕೊಂಬರು. ಈಗ ಹೇಳು, ನಾ ಹೆಚ್ಚು ಬೇಕಾದ್ರ ರೊಕ್ಕ. ಸಾಕ್ರಿ ಸಾವುಕಾರ. ಅಷ್ಟ ಹೊಳ ಮಿದ್ದಚ್ಚ ತಗೊಂಡೇನ್ರಿ. ಮತ್ತೆ ಏನ್ರಿ ಹಂಗಿದ್ರ ನೋಡ್ಕೊಂಡ. ಲೆಕ್ಕಾಚಾರ ಒಳಗ್ ಹೋಗಿ ಟೇಬಲ್ ಮೇಲೆ ಬಾಂಡ್ ಪೇಪರ್ ಐತಿ, ತಗೊಂಡ್ ಬಾ. ಶಿವು, ಇದ್ರಾಗ 5 ಲಕ್ಷ ರೂಪಾಯಿ ಅದಾವ, ತಗೋ. ನಿಮ್ಮಿಂದ ಬಹಳ ಉಪಕಾರ ಆತ್ರಿ ಸಾವುಕಾರ. ಬರ್ತೇನ್ರಿ. ಬಾರು ಶಿವು, ಯಾವಾಗ ಕೊಡ್ತೈತಿ ಹೇಳಿಲ್ಲ. ಇಟ್ಟಾಗ ಅವಸರ ಮಾಡಾತಿ. ವಾಪಸ್ ಯಾವಾಗ ಕೊಡ್ತೈತಿ ಹೇಳವಲ್ಲ ಇಲ್ಲ. ಸಾವುಕಾರ ಹೌದ್ರಿ, ಮರ್ತ ಬಿಟ್ಟೇನ್ರಿ. ಸಾವುಕಾರ 2 ತಿಂಗಳು ಟೈಮ್ ಕೊಡ್ರಿ, ಎಲ್ಲಾ ಕ್ಲೋಸ್ ಮಾಡಿಬಿಡ್ತೇನ್ರಿ ನಿಮ್ದು ರೊಕ್ಕನ. ನಂದು ಬೆಳೆ ಬರೋದೈತ್ರಿ, 2 ತಿಂಗಳದಾಗ ಬರ್ತೈತ್ರಿ. ಅವಾಗೆಲ್ಲಾ ನಿಮ್ದು ಮುಟ್ಟಿಸಿ ಬಿಡ್ತೇನ್ರಿ ಸಾವುಕಾರ. ಬಂದರೆ ಬಾರು. ಸ್ವಲ್ಪ ಇಲ್ಲಿ ಹಬ್ಬಟ್ ಹೊತ್ತು ಬಾರೋ. ಇದ್ಯಾಕ್ರಿ ಸಾವುಕಾರ? ಸಮ್ ಸೇಫ್ಟಿ. ನಿಮ್ ಮ್ಯಾಗ ನನಗೆ ವಿಶ್ವಾಸ ಐತಿ ಬಿಡ್ರಿ. ಎಲ್ರಿ? ಈ ಕೈ ಬೇಡ, ಈ ಕೈ ಕೊಡು. ಈ ಕೈ ರೀ? ಬಾಪು ಲೆಕ್ಕಾಚಾರ ಇದನ್ನ ಟೇಜ್ರ ತೆಗೆದಿಡು. ಹೋಗ್ ಶಿವು ಹೋಗ. ನಂದ 80 ಎಕರೆ ಹೊಲ ಐತಿ, ನಾನಾ ಬಿತ್ತಿಲ್ಲ. ನಿನ್ನ ಬೆಳೆಯಲ್ಲಿ ಬರ್ತೈತೋ. 5 ಲಕ್ಷಕ್ಕ 10 ಲಕ್ಷ ರೂಪಾಯಿ ಬಡ್ಡಿ ಹೆಂಗ್ ಮಾಡ್ಬೇಕು ಅನ್ನೋದು ನನಗೆಲ್ಲ ಗೊತ್ತೈತಿ. ಹೋಗು, ನೀ ಹೋಗು. ಸಾವುಕಾರ 3 ಇಟ್ಟು 30 ವರ್ಷ ಬಿಟ್ರಿ ಬರೋಬ್ಬರಿ ಮಾಡ್ರಿಪ್ಪ. ಲೆಕ್ಕಾಚಾರ ನಮ್ ಕೆಲಸನ ಅದ ಐತೋ. ಅಲ್ಲಿ ತೋಟದಾಗ JCB ಬಂದಾವ್. ಹಾ ಸಾವುಕಾರ. ಸ್ವಲ್ಪ ತೋಟ ಕಡೆ ಹೋಗಿ ಬರೋ. ಹಾ ಸಾವುಕಾರ. ಸರಿ ಅಪ್ಪ ಕಡೆ ಕುಂದ್ರಿ. ಇಲ್ಲಿ ಕುಂದ್ರಪ್ಪ. ಹಾ ಕುಂದ್ರ, ಕಡೆ ಕೊಡು, ಕಡೆ. ನಡೆ. ಅಪ್ಪು ನೀ ಇಲ್ಲ ಕುಂದ್ರ. ಇವ್ ರೊಕ್ಕ ಅದಾವು, ಹಿಡಿ ಇಟ್ಕೋ. ಸ್ವಲ್ಪ ಇಲ್ಲೇ ಕುಂದ್ರ, ನಾ ಗೊಬ್ಬರ ಇರ್ತೀನಟ ಹೋಗಿ.
ಸರ ಬಿಲ್ ಮಾಡ್ಕೊಂಡ್ ಬಂದೇನ್ರಿ ಒಂದ್ 4 ಚೀಲ ಗೊಬ್ಬರ ಬೇಕಾಗಿತ್ರಿ. ಇದ್ರೊಳಗೆ ಇತ್ತು ಬರ್ರಿ. ನಾಲ್ಕು ಚೀಲ ತಗೋದು ನೋಡ್ರಿ. ಇದನ್ನ ತೋರಿ ನಿಮ್ಗಿಲ್ಲ. ಸರ ಅಲ್ಲಿ 8,000 ರೂಪಾಯಿ ತಗೊಂಡ್ರ ಮತ್ತೆ ನೀವು ಯಾಕೆ 10,000 ಹಚ್ಚಿರಿಲ್ಲ? ಅಲ್ಲಿ ಮ್ಯಾಗಿನವ್ರಿಗೆ ಗೊತ್ತಿಲ್ಲ, ನಮ್ಗೇನು ಗೊತ್ತಿಲ್ಲ. ಅದು ನಾವು ಗುಳೆ ಕುಡೋದಷ್ಟೇ ನಮ್ದಾಗ.